ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಹೇಗೂ ನಮ್ಮ ಅಪ್ಪರ ಮನೆಗೆ ಬಂದಿದ್ನಲ್ಲ, ಸೊ ಅವ್ರದ್ದೊಂದು ಚೂರು ಸಿಂಪಲ್ಲಾಗಿ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹೋಮ್ ಟೂರ್ ನಮ್ಮ ಅಪ್ಪರ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಬನ್ನಿ, ಹೋಮ್ ಟೂರ್ ತೋರಿಸ್ತೀನಿ. ಇದೇ ನನ್ನ ತವರು ಮನೆ. ಫಸ್ಟ್ ಫ್ಲೋರು ಹಾಗೆ ಗ್ರೌಂಡ್ ಫ್ಲೋರು, ಈ ರೀತಿ 2 ಫ್ಲೋರಲ್ಲಿ ಇದೆ ಮನೆ ಇದು. ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ. ಇನ್ನು ಎಂಟ್ರೆನ್ಸಿಗೆ ಬಂದರೆ ಒಂದು ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಸೊ ಇದು ವಾಶ್ರೂಮು, ಇದನ್ನೇನು ತೋರಿಸಲ್ಲ. ಇನ್ನು ಈ ಕಡೆ ಬಂದರೆ ನಾರ್ಮಲಿ ಅಲ್ಲಿ ತೋರಿಸ್ಬೇಕು. ಈ ಕಡೆ ಬಂದರೆ ನಾರ್ಮಲಿ ಮೆಟ್ಲುಗಳು ಬರುತ್ತೆ. ಸೊ ಅಲ್ಲಿ ಅದು ಇದು ಏನಾದರೂ ಸ್ಟೋರ್ ರೂಮ್ ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಇನ್ನು ಅಲ್ಲಿಂದ ಮುಂದೆ ಬಂದರೆ ಮಾಮೂಲಿ ಇದು ಹಾಲು. ಓಕೆ ಫ್ರೆಂಡ್ಸ್, ಇದು ಶೋಕೇಶು. ಈಗ ರೀಸೆಂಟಾಗಿ ಒಂದು 2 ತಿಂಗಳೇನೋ ಆಯಿತು ಮಾಡಿಸಿ. ಆರ್ಡ್ರ್ ಮೇಲೆ ಇದೊಂದು ಶೋಕೇಶು. ಇನ್ನು ಅದೇ ಆರ್ಡ್ರ್ ಮೇಲೆ ಇನ್ನೇನು 2 ಚೇರ್ ಜೋಡಿಸ್ಕೊಂಡಿದ್ದಾರೆ. ಇಲ್ಲಿ ಜಾಗ ಆಗಲ್ಲ ಅಂತೇಳಿ ಸೋಫಾ ಸೆಟ್ ಮೇಲೆ ಫ್ಲೋರಲ್ಲಿದೆ. ಹಾಗೆ ಒಂದು ಸಿಂಪಲ್ ಒಂದು ಗ್ಲಾಸ್ದು ದೀಪ ಇಟ್ಕೊಂಡಿದ್ದಾರೆ, ಗ್ಲಾಸ್ ಟೀಪಾಯಿ. ಇನ್ನು ನಾವು ಇದಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಅವರೇನು ಮಾಡಿಲ್ಲ ಫ್ರೆಂಡ್, ಗೊತ್ತಾಗಲ್ಲ ಅವರಿಗೆ. ಸೊ ಹಂಗಾಗಿ ಇದು ಸಿಂಪಲ್ಲಾಗಿ ಹೂವು ಫ್ಲವರ್ ಎಲ್ಲ ಜೋಡಿಸ್ಕೊಂಡು ನಾವು ಡೆಕೋರೇಷನ್ ಮಾಡಿದ್ದೀವಿ. ಇಂದ ಹಾಗೆ ಲೆಫ್ಟ್ ಸೈಡಿಗೆ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ. ಇನ್ನು ನಾರ್ಮಲ್ಲಿ ಅದಾದಮೇಲೆ ಅಲ್ಲಿಂದ ಮುಂದೆ ಬಂದರೆ ಇನ್ನು ಇಲ್ಲೊಂದು ಬೆಡ್ರೂಮು. ಇನ್ನು ನಮ್ಮ ಅಮ್ಮಂಗೆ ಪಾಪ ಏನು ನೀಟಾಗಿ ಆರ್ಗನೈಸ್ ಮಾಡ್ಕೊಳಕ್ಕೆ ಬರಲ್ಲ. ಅವ್ರು ಇನ್ನೂ ಸ್ವಲ್ಪ ಹಳೆ ಕಾಲದಲ್ಲಿ ಇರೋದ್ರಿಂದ ಹಂಗಾಗಿ ಇದು ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೆ. ಇನ್ನೇನಾದ್ರು ಮುಂದಕ್ಕೆ ನಮ್ಮ ಅಮ್ಮನ ಸೊಸೆ ಬಂದು ಅವಳೇನಾದ್ರು ಅಪ್ಡೇಟಿಂಗ್ ಆಗಿದ್ದರೆ ಎಲ್ಲ ಆರ್ಗನೈಸೇಷನ್ ಮಾಡ್ಕೋಬೇಕಷ್ಟೇ. ಸೊ ಇನ್ನು ಮೇಲೆಲ್ಲ ಅವರು ಪಾತ್ರೆ ಗಿತ್ರೆ. ಇನ್ನು ಇಲ್ಲಿ ಬಂದರೆ ಒಂದು ಹಾಗೆ ಬೀರು ಇಟ್ಕೊಂಡಿದ್ದಾರೆ. ಇದು ಅವರ ಮೆಮೊರೇಬಲ್ ಅನ್ಕೋಬೋದು. ಯಾಕಂದರೆ ಈಗ ನಾವಿದ್ದಾಗಿಂದನೂ ಇರೋ ಬೀರು. ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡೋಣ ಅಂತೇಳಿ ಅವರು ಅದನ್ನೇ ಇಟ್ಕೊಂಡಿದ್ದಾರೆ. ಇನ್ನು ಮೇಲೊಂದು ಇಟ್ಕೊಂಡಿದ್ದಾರೆ. ಸೊ ಇದು ಬೇಕಂತೇಳಿ ಅವರೇ ಇಟ್ಕೊಂಡಿರೋದು. ಇನ್ನು ಈ ರೂಮ್ ಆಗಿ ಇದು ಬಿಟ್ವಿ ಅಂದರೆ ಪಕ್ಕದಲ್ಲೇ ಒಂದು ದೇವ್ರ ಮನೆ ಬರುತ್ತೆ. ಇನ್ನು ಸಿಂಪಲ್ಲಾಗಿ ದೇವ್ರ ಮನೆ ಕೂಡ ಇದೆ. ಇನ್ನೇನು ಮಾಮೂಲಿ ಅವರು ನಮ್ಮ ಅಮ್ಮಂಗೆ ಪೂಜೆ ಅಂದರೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಸೊ ಹಂಗಾಗಿ ಅವರ ದೇವರ ಸಾಮಾನುಗಳೇ ಸಿಕ್ಕಾಪಟ್ಟೆ ಇರ್ತವೆ. ಇನ್ನು 3 ಫೋಟೋ ಇದೆ, ಮೇಲೊಂದಿದೆ. ಇದು ಟೈಲ್ಸಲ್ಲೇ ಬಂದಿರೋಂಥ ಗಣೇಶ. ಇನ್ನು ಇದಿಷ್ಟು ಕವರ್ ಆದಮೇಲೆ ನೆಕ್ಸ್ಟು ಇನ್ನು ಬರೋದೇ ಅಡುಗೆ ಮನೆ. ಇನ್ನು ಅಡುಗೆ ಮನೆ ಪುಟಾಣಿದೊಂದು ಅಡುಗೆ ಮನೆ. ಇನ್ನೇನಿಲ್ಲ, ಅದರಲ್ಲೇ ಮಾಮೂಲಿ 2 ತಟ್ಟೆ ಸ್ಟ್ಯಾಂಡ್ ಎಲ್ಲ ಜೋಡಿಸ್ಕೊಂಡಿದ್ದಾರೆ. ಹಿಂದಕ್ಕೆ ಹೋಗ್ಬೇಕು, ತಟ್ಟೆ ಸ್ಟ್ಯಾಂಡ್ ಪೂರ್ತಿ ಬರೋಲ್ಲ. ಇನ್ನು ಹಾಗೆ 2 ತಟ್ಟೆ ಸ್ಟ್ಯಾಂಡ್ ಜೋಡಿಸ್ಕೊಂಡಿದ್ದಾರೆ. ಇನ್ನು ಮೇಲೆ ಮಾಮೂಲಿ ಇದೇನಂತಾರೆ, ಸಜ್ಜ. ಇಲ್ಲೂ ಮೇಲೆ ಸಜ್ಜ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಪಾತ್ರೆ ಪಡ್ಕ ಎಲ್ಲ ಇಟ್ಕೊಳ್ಳೋಕ್ಕೆ. ಇಲ್ಲಿ 3 ಸ್ಟೆಪ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮಾಡಿಲ್ಲರ್ ಕಿಚನ್ ಏನಲ್ಲ ಗೈಸ್. ಅವ್ರ ಮೈಂಡಿಗೆ ತಕ್ಕನಂಗೆ ಹೆಂಗ್ ಬೇಕೋ ಹಂಗೆ ಕಿಚನ್ ರೆಡಿಮಿಂದ. ಹಾಗೆ ಮುಂದೆ ಬಂದರೆ ಇನ್ನು ಮಾಮೂಲಿ ಆರ್ಡ್ರ್ ಮೇಲೆ ಒಂದು ಕಾಟ್ ಕೂಡ ಬರುತ್ತೆ. ಇನ್ನು ಮೇಲೆ ಹೋದರೆ ಇನ್ನೊಂದು ಫ್ಲೋರ್ ಇದೆ. ಇದು ಜಾಗ ಚಿಕ್ಕದಾಯ್ತು ಅಂತೇಳಿ, ಇದು ಜಾಗ ಚಿಕ್ಕದಾಯ್ತು ಕೆಳಗೆ ಅಂದ್ಬಿಟ್ಟು 2 ಫ್ಲೋರ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಮೆಟ್ಲು ಸೈಡಲ್ಲಿ ಹಾಗೆ ಸಿಂಪಲ್ಲಾಗಿ ಒಂದು 2 ಫ್ಲವರಿಂದು ಏನಂತಾರೆ ಏನಿರೋ ಅಂಥದ್ದು ಫ್ರೇಮ್ಗಳನ್ನ ಹಾಕೊಂಡಿದ್ದೀವಿ, ಫೋಟೋ ಫ್ರೇಮ್ಸು. ಇನ್ನು ಹಾಗೆ ಎದುರುಗಡೆ ಒಂದು ಗಣೇಶ ಅಂದು ಫೋಟೋ ಫ್ರೇಮ್ ಇದೆ. ಇನ್ನು ನಾರ್ಮಲಿ ವಿಂಡೋ. ಇನ್ನು ಹಾಗೆ ಬಂದರೆ ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಒಂದು ವಾಶ್ರೂಮೇ ಬರುತ್ತೆ. ಮಾಮೂಲಿ ಇದು ವೆಸ್ಟರ್ನ್ ಬಾತ್ರೂಮು.
ವೆಸ್ಟರ್ನ್ ಬಾತ್ರೂಮು. ಯಾರು ವಯಸ್ಸಾದಂಥವ್ರು ಕೂತ್ಕೊಂಡು ಇದು ಮಾಡೋಕ್ಕಾಗಲ್ಲ, ಸೊ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಅಂತೇಳಿ ಮೇಲ್ ಮಾಡ್ಕೊಂಡಿರೋದು ವೆಸ್ಟರ್ನ್ ಬಾತ್ರೂಮು. ಇನ್ನು ಇಲ್ಲಿ ಬಂದರೆ ಇದು ಕೂಡ ಪೂರ್ತಿ ಒಂದು ಆಲ್ ರೂಮು. ಈ ಆಲ್ ರೂಮಲ್ಲಿ ಮೊದಲು ಒಂದು ಹಳೇದು ಟಿ ವಿ ಶೋಕೇಶ್ ಇತ್ತು. ಸೊ ಅಲ್ಲಿ ಒಳಗಡೆ ಅಲ್ಲಿ ಇನ್ನು ಕೆಳಗಡೆ ಟಿ ವಿ ಯೂನಿಟ್ ಮಾಡಿಸಿದ್ಮೇಲೆ ಇದನ್ನ ಮೇಲೆ ಹಾಕ್ಬಿಟ್ರು. ಸೊ ಹಂಗಾಗಿ ಇದು ಇಲ್ಲಿದೆ. ಇನ್ನು ಇಲ್ಲಿ ಸೋಫಾ ಸೆಟ್ಟು ಮೇಲೆ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಜಾಗ ಕಂಫರ್ಟಬಲ್ ಆಗಲ್ಲ ಅಂತ. ಸೋಫಾ ತೋರಿಸಿ ಫಸ್ಟ್. ಸೋಫಾ ಸೆಟ್ಟು ಹಾಕೊಂಡಿದ್ದಾರೆ ಇನ್ನು ಇಲ್ಲಿ. ಇನ್ನು ಇದೆಲ್ಲ ನನ್ನ ಮದುವೆ ಟೈಮಲ್ಲಿ ಬಂದಿರೋಂಥ ಫೋಟೋ ಫ್ರೇಮ್ಗಳು. ಬಟ್ ಇದು ಲೈಟ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಬರಲ್ಲ ಕಣೆ, ಅದು ಲೈಟು ವೈರೆಲ್ಲ ಇದಾಗ್ಬಿಟ್ಟಿದೆ, ಸೊ ಈಗ ತೆಗಿಯೋಕ್ಕಾಗಲ್ಲ ಅದನ್ನ. ಸೊ ಇದು ಕೂಡ ಅಷ್ಟೇನೆ ಗಿಫ್ಟಾಗೆ ಬಂದಿದ್ದು. ಇನ್ನು ಅಲ್ಲಿಂದ ಮುಂದೆ ಬಂದರೆ ಇನ್ನೊಂದು ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮು, ದೊಡ್ಡದಾಗಿದೆ. ಬಟ್ ಅಟ್ಯಾಚ್ ಬಾತ್ರೂಮ್ ಏನಲ್ಲ, ಮಾಮೂಲಿ ಬೆಡ್ರೂಮ್ ಏನೇ. ಈ ಮಾಮೂಲಿ ಬೆಡ್ರೂಮಲ್ಲೇ ಇರಲಿ ಬಾ. ಇನ್ನು ನೆನ್ನೆ ಎಲ್ಲ ಹಬ್ಬ ಮಾಡಿದ್ವಲ್ಲ, ಸೊ ಹಂಗಾಗಿ ಪಾತ್ರೆ ಎಲ್ಲ ತಗೊಂಡಿದ್ರು, ಅದನ್ನೆಲ್ಲ ಅಮ್ಮ ಜೋಡಿಸ್ಕೊತಾ ಇದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ಸಜ್ಜ, ಅದರಲ್ಲೇ ಅವರು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನು ಮೇಲೆ ಅವರವೇ ಸಾಮಾನುಗಳು, ಫ್ಯಾನು, ಇದು ಎಕ್ಸ್ಟ್ರಾಸ್ ಏನಿರುತ್ತೋ ಅವನ್ನೆಲ್ಲ ಸಜ್ಜದಲ್ಲೇ ಜೋಡಿಸ್ಕೊಂಡಿದ್ದಾರೆ. ಇನ್ನು ಹಾಗೆ ಇದು ಮಾಮೂಲಿ ಒಂದು ಬೆಡ್ರೂಮು. ಸೊ ಇಲ್ಲಿ ಹಾಗೆ ಒಂದು ಕೆಳಗಡೆನೆ ನಾನು ಹೇಳ್ತಾ ಇರ್ತೀನಿ, ನಾನು ಹೇಳೋದು ಬಿಟ್ಬಿಟ್ಟು ಬೇರೆ ತೋರಿಸ್ತಾ ನೋಡು. ಇನ್ನು ಹಾಗೆ ಇಲ್ಲಿ ರಾಜಾರಾಣಿ ಬೀರು ಅಂತಾರೆ ಇದನ್ನ. ಸೊ ಆ ಥರದೊಂದು ಬೀರು ರೆಡಿ ಮಾಡಿಸ್ಕೊಂಡಿದ್ದಾರೆ. ಇದು ಇನ್ನು ಸದ್ಯಕ್ಕೆ ನಮ್ಮ ತಮ್ಮಂದೇ ಬೆಡ್ರೂಮು ಅಂದ್ಕೊಳ್ಳಿ. ಇನ್ನು ಅಲ್ಲಿಂದ ಈ ಕಡೆ ಹಾಗೆ ಅದೇ ರೂಮ್ನಲ್ಲೇ ಒಂದು ಸಿಂಪಲ್ ಆಗಿರೋದು ಒಂದು ಸಣ್ಣ ಬೀರು ಇಟ್ಕೊಂಡಿದ್ದಾರೆ. ಇನ್ನು ಇವೆಲ್ಲ ಬೆಡ್ಶೀಟ್ಗಳು ಅವೆಲ್ಲ ಮೇಲೆ ಜಾಗ ಸಾಕಾಗಿಲ್ಲ, ನಮ್ಮ ಅಮ್ಮನ ಪಾತ್ರೆಗಳೇ ಹಿಡಿದ್ಬಿಟ್ಟಿದೆ ಅಲ್ಲಿ. ಸೊ ಹಂಗಾಗಿ ಜಾಗ ಸಾಕಾಗಿಲ್ಲ, ಬೆಡ್ಶೀಟ್ ಎಲ್ಲ ಇಲ್ಲೇ. ನಮ್ಮ ಅಮ್ಮನ ಫೇವ್ರೇಟ್ ಎಲ್ಲ ಚಿನ್ನ ಬೆಳ್ಳಿ ಆಸೆ ಮಾಡಿದ್ರೆ ನಮ್ಮಮ್ಮಂಗೆ ಇತ್ತಾಳೆ ಸಿಲ್ವರ್ ಪಾತ್ರೆ ಅಂದ್ರೆ ಸಖತ್ತು ಆಸೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟೇನೆ. ಇನ್ನ ಇದನ್ ಬಿಟ್ರೆ ಇನ್ ಮಾಮೂಲಿ ಮೇಲೆ ಟೆರೆಸ್ ಇದೆ ಅಷ್ಟೇ ಗೈಸ್. ಬನ್ನಿ ಟೆರೆಸ್ನು ತೋರಿಸ್ತೀವಿ. ಹಾಗೆ ಇಲ್ಲಿ ಮೇಲ್ ಬರ್ತಾ ಇಲ್ಲೂ ಒಂದು ವಿಂಡೋ ಬರುತ್ತೆ. ಸೊ ಇಲ್ಲೂ ಕೂಡ ಒಂದು ಸಿಂಪಲ್ ಆಗಿ ಕರ್ಟನ್ ಬಿಟ್ಕೊಂಡಿದ್ದಾರೆ ವಿಂಡೋಗೆ. ಇನ್ನು ಇದಕ್ಕೆ ಮೇಲ್ಗಡೆ ಮಾಮೂಲಿ ಟೆರೆಸ್ಸು. ಇನ್ನು ಇಲ್ಲಿ ಯಾವಾಗಲಾರು ಸೆಕೆಗಾಲದಲ್ಲಿ ನನ್ನ ತಮ್ಮ ಇಲ್ಲೇ ಮಲ್ಕೊತಾನೆ. ಸೊ ಹಂಗಾಗಿ ಇಲ್ಲೆಲ್ಲ ಬೆಡ್ಶೀಟ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಅವರು. ಇನ್ನು ಮೇಲೆಲ್ಲ ಸೀಟ್ ಇರೋದ್ರಿಂದ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಹಂಗಾಗಿ ಅವ್ರು ಇಲ್ಲೇ ಇಟ್ಕೊಂಡಿದ್ದಾರೆ. ಇನ್ನು ನಾರ್ಮಲಿ ಅವರಿಗೆ ಧೂಳು ಗೀಳು ಹೊಡೆಯೋಂಥದ್ದು ಅಂಥದ್ದು ಏನಾದ್ರು ಇತ್ತು ಅಂದರೆ ಸೊ ಅದಕ್ಕೋಸ್ಕರ ಅವನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ತಂದಿಲ್ಲ ಅವರು. ಸೊ ವಾಷಿಂಗ್ ಮಿಷಿನ್ ತಂದರೆ ಇಟ್ಕೊಳಕ್ಕಾಗುತ್ತೆ ಅಂತೇಳಿ ಇಲ್ಲಿ ಒಂದು ಕರೆಂಟಿನ ಪಾಯಿಂಟು ಹಾಗೆ ನಲ್ಲಿ ಕೂಡ ಬಿಡಿಸ್ಕೊಂಡಿದ್ದಾರೆ. ಇನ್ನು ನಾರ್ಮಲಿ ಇಷ್ಟೇ. ಇನ್ನು ಬಟ್ಟೆಗೆ ಎಲ್ಲ ಮಾಮೂಲಿ ಇಲ್ಲೇ. ನಮ್ಮ ಅಮ್ಮ ಏನು ಬಟ್ಟೆ ಎಲ್ಲ ಇಲ್ಲೇನು ಒಣಗಾಕಲ್ಲ, ಅವರು ಕೆಳಗಡೆನೇ ಹಾಕೋತಾರೆ. ಯಾರು ಈ ತನಕ ಎತ್ಕೊಂಬರೋರು ಅಂತೇಳಿ ಸೊ ಬಟ್ಟೆ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊತಾರೆ. ಇನ್ನು ಮಾಮೂಲಿ ಇಲ್ಲೂ ಕೂಡ ಒಂದು ಬಟ್ಟೆ ಒಗೆಯೋಕ್ಕೆ ನಲ್ಲಿ ವಾಷಿಂಗ್ ಮಿಷಿನ್ ಅಂದರೆ ಇದು ಎಕ್ಸ್ಟ್ರಾ ಇನ್ನೊಂದಲ್ಲಿ ಇಲ್ಲೊಂದು ಕೂರಿಸ್ಕೊಂಡಿದ್ದಾರೆ. ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ. ನಾವಿದ್ದಾಗ ಏನಾದ್ರು ಮನೆ ಕಟ್ಟಿದ್ದಿದ್ರೆ ನಾವು ಇನ್ನೂ ಬೇಕಾದ್ರೆ ಸ್ವಲ್ಪ ಇದನ್ನೆಲ್ಲ ಗಾರ್ಡನಿಂಗ್ ಥರ ಟೈಪ್ ಮಾಡಿಕೊಂಡು ಪಾಟಲ್ಲೆಲ್ಲ ಜೋಡಿಸ್ಕೊಂಡು ಮಾಡ್ತಿದ್ವಿ. ಬಟ್ ಈಗ ನಮಗೆ ಬರೋಕ್ಕೆ ಟೈಮ್ ಆಗದೇ ಇರೋ ಕಾರಣ ಈಗ ಹೇಗಿದೆಯೋ ಹಾಗೆ ಬಿಟ್ಟಿದ್ದಾರೆ ಅವರು. ನೋಡೋಣ ಮುಂದೆ ಬರೋರು ಯಾರ್ಯಾರು ಮಾಡ್ಕೊತೀನಿ ಅಂದರೆ ರೆಡಿ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲೊಂದು ಹಾಗೆ ಪೂಜೆಗೆ ಕಳಶಕ್ಕೆ ಎಂತಕ್ಕೂ ಇಟ್ಟಿದ್ರೇನೋ ಅದು ಬಂದಿತ್ತು. ಸೊ ಅದನ್ನು ಹಂಗೆ ಬಕೆಟ್ನಲ್ಲೇ ಹಾಕಿದ್ದಾರೆ. ತೆಂಗಿನ ಗಿಡ ಇದು, ಈಗ ಸದ್ಯಕ್ಕೆ ತೆಂಗಿನ ಗಿಡ ಅಷ್ಟೇ ಗೈಸ್. ನಮ್ಮ ಹೋಮ್ ಟೂರು ಇಷ್ಟೇ, ನಮ್ಮ ಅಮ್ಮರ ಮನೆಯ ಹೋಮ್ ಟೂರು. ನನ್ನನ್ನು ತೋರಿಸ್ತಾ ಸ್ವಲ್ಪ ಈಗ ನಮ್ಮನೆ ತೋರ್ಸೋಕ್ಕೆ ನಮ್ಮನೆ ತೋರ್ಸೋಷ್ಟು ಏನು ಹೊಸದಲ್ಲ, ಸೊ ಹಳೇದು, ಹಂಗಾಗಿ ತೋರಿಸಿಲ್ಲ. ನಮ್ಮನೇದು ಹೋಮ್ ಟೂರ್ ಬೇಕಂತಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು
ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಪ್ಪವ್ರ ಮನೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ಹಾಗೆ ಒಂಚೂರು ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.